ಮತ್ತೆ ಎದುರುಗಡೆ ಕಾಯಿ ಬಿಡೋ ಸ್ಥಳ ಇಲ್ಲೇ. ಏನ್ಲೇ ನೀನು ಫ್ರೀ ಕೊಡ್ತಾರೆ, ಇಲ್ಲೇನು ಕಾಸು ತಗೊಳಲ್ಲ. 1 ಅವರ್ ಆಯ್ತು ಇನ್ನೂ ಹೋಗಿಲ್ಲ ಒಳಗಡೆ. ತುಂಬಾ ಅಂದ್ರೆ ತುಂಬಾ ಜನ ಫ್ರೀ ಟಿಕೆಟ್ ಇರುತ್ತೆ, ಮತ್ತೆ 30 ರೂಪಾಯಿ ಟಿಕೆಟ್ ಇರುತ್ತೆ, ಮತ್ತೆ 100 ರೂಪೀಸ್ ಟಿಕೆಟ್ ಇದೆ. ತುಂಬಾ ಅಂಗಡಿಯಲ್ಲಿ ದೇವಿ ಫೋಟೋದು ಇರಲ್ಲ, ಸೊ ಇಲ್ಲಿದೆ. ಇಲ್ಲಿ ಇವಾಗ ತಗೋತಾ ಇದ್ದೀವಿ. ಬೈಕ್ ಪಾರ್ಕಿಂಗ್ ಆಗಲಿ ಕಾರ್ ಪಾರ್ಕಿಂಗ್ ಹೆವಿ ಜಾಗ ಐತೆ. ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಮತ್ತೊಂದು ವಿಡಿಯೋ ಸುಸ್ವಾಗತ. ಸೊ ಇವತ್ತು ನಾನು ಬಂದಿರೋದು ಮೈಸೂರಲ್ಲಿ ದೇವಸ್ಥಾನಕ್ಕೆ ಬಂದಿದೆ, ಚಾಮುಂಡೇಶ್ವರಿ ಟೆಂಪಲ್ಗೆ. ಸೊ ಇವಾಗ ಮೈಸೂರಲ್ಲೇ ಇದ್ದೀನಿ. ಬೆಳಗ್ಗೆ 5 ಗಂಟೆಗೆ ಬಂದಿದ್ವಿ, 5:30ಗೆ ಬೆಂಗಳೂರಿಂದ ಮೈಸೂರಿಗೆ ಬಂದಿದ್ದು. ಸೊ ಇವಾಗ 8:30 ಆಗೈತೆ. ಸಮುದ್ರ ಮಟ್ಟಕ್ಕಿಂತ 3489 ಅಡಿ ಎತ್ತರ ಇದೆ. ಹಾಗೆ ಮುಂದೆ ಹೋಗ್ತಾ ಇದ್ದರೂ ಕೂಡ ನೀವೆಲ್ಲ ಅಲ್ಲೆಲ್ಲೇ ಬೈಕನ್ನು ಸೈಡ್ಗೆ ನಿಲ್ಲಿಸ್ಬೇಡಿ. ಯಾಕಂದರೆ ಆ ಕಡೆಯವರು ಬರ್ತಾ ಇರ್ತಾರೆ, ಈ ಕಡೆಯವರು ಬರ್ತಾ ಇರ್ತಾರೆ. ಯಾಕಂದರೆ ಯಾವಾಗ ಏನಾಗುತ್ತೆ ಹೇಳೋಕ್ಕಾಗಲ್ಲ. ಯಾಕಂದರೆ ಅಲ್ಲಿ ಜಾಗ ಬೇರೆ ಇದೆ, ಆದರೆ ಬೈಕ್ ನಿಲ್ಲಿಸಿ ಫೋಟೋ ತಗೋತೇನೆಂದರೆ ಜಾಗ ಇಲ್ಲ ಇಲ್ಲಿ. ಯಾಕಂದರೆ ಅವ್ರು ಆಲ್ರೆಡಿ ಬೋರ್ಡ್ ಹಾಕಿದ್ದಾರೆ, ಅದನ್ನು ಮುಂದೆ ತೋರಿಸ್ತೀನಿ ಬನ್ನಿ, ಬೋರ್ಡ್ ಎಲ್ಲ ಹಾಕಿರ್ಬೋದು ಅಂತ. ಅಲ್ಲಂತೂ ತುಂಬ ಅಂದರೆ ತುಂಬ ಜನ ಬೈಕು ಎಲ್ಲ ನಿಲ್ಲಿಸ್ಬಿಡ್ತೀರ, ಫೋಟೋ ತೆಕ್ಕೋಣ, ವಿಡಿಯೋ ತೆಕ್ಕೋಣ, ಮೈಸೂರು ವ್ಯೂ ಚೆನ್ನಾಗಿ ಕಾಣುತ್ತೆ ಅಂತ. ಆವಾಗ ಇಲ್ಲೂ ಬೈಕ್ ಕೂಡ ಸ್ಲೋ ಹೊಡೀರಿ. ಯಪ್ಪ ಹೋಗ್ಬಿಟ್ಟು ಬೈಕ್ ಕೂಡ ನೀವು ಸ್ಲೋವಾಗಿ ಹೊಡಿಯಿರಿ. ಈ ಥರ ವಾಕ್ ಮಾಡೋರು ಇರ್ತಾರೆ, ಎಲ್ಲರೂ ಇರ್ತಾರೆ. ಬೈಕ್ ಒಂದು ಸ್ವಲ್ಪ ಸ್ಲೋವಾಗಿ ಹೊಡ್ಕೊಂಡು ನಿಧಾನವಾಗಿ ಮೇಲೆ ಹೋಗಿ. ಯಾಕಂದರೆ ತುಂಬ ಅಂದರೆ ತುಂಬ ರಸ್ತೆ ಹೆಂಗೈತೆ ಗೊತ್ತಾ. ನಾವು ಹೆಂಗೆ ಹೋಗ್ತಾಯಿದ್ದೀವಿ ನೋಡಿ, ಫುಲ್ಲೆಲ್ಲ ಪ್ಯಾಕ್ ಆಗಿಬಿಟ್ಟು. ಇವಾಗ ಮೈಸೂರು ತೋರಿಸ್ತೀನಿ ಬನ್ನಿ ನಿಮಗೆ. ಮೈಸೂರು ನೋಡಿ, ಮೇಲ್ಗಡೆ ನಿಂತ ವ್ಯೂ ನೋಡಿ ಹೆಂಗೈತಲ್ಲ. ಇಲ್ಲಿ ನೋಡಿ ಮುಂದೆ ಬರ್ತಾ ಇದ್ರೇ ಮೈಸೂರು ಹೆಂಗೆ ಕಾಣುತ್ತೆ ಗುರು, ಸಖತ್ತಾಗಿ ಕಾಣುತ್ತೆ. ಇಲ್ಲೆಲ್ಲ ನಿಂತವ್ರು ನೋಡಿ ಇವರೆಲ್ಲ. ಇಲ್ಲಿ ಆಲ್ರೆಡಿ ಅವ್ರು ನಿಂತಿದ್ರೆ 1000 ರೂಪಾಯಿ ಫೈನ್ ಕೂಡ ಐತೆ. ಆದರೂ ಇವ್ರು ನಿಂತ್ಕೊಂಡವ್ರೆ ಅಂದರೆ ಫೋಟೋ ವಿಡಿಯೋ ತಗೊಳ್ಳಿ. ಈ ಥರ ಎಲ್ಲ ನಿಂತ್ಕೋಬಾರ್ದು ಇಲ್ಲೆಲ್ಲ. ಹಾಗೆ ಮುಂದೆ ಹೋಗೋಣ ಬನ್ನಿ. ನಾವು ಹಾಗೆ ಮುಂದೆ ಬರ್ತಾ ಇದ್ದಂಗೆ ಇಲ್ಲಿ ಮತ್ತೆ ಬೈಕು ಮತ್ತು ಕಾರ್ ಪಾರ್ಕಿಂಗ್ ಇರುತ್ತೆ. ಇವಾಗ ನಾವು ಬೈಕ್ ತಂದಿದ್ವಿ, ನಾವು ಬೈಕ್ ಪಾರ್ಕಿಂಗ್ ಮಾಡೋಕ್ಕೆ ಹೋಗ್ಬೇಕು ಒಳಗಡೆ. ಇದು ಬೈಕ್ ಪಾರ್ಕಿಂಗ್ಗೆ 10 ರೂಪೀಸು ಮತ್ತು ಕಾರ್ ಪಾರ್ಕಿಂಗ್ಗೆ 20 ರೂಪೀಸ್ ಇರುತ್ತೆ. ಇವಾಗ ನಾವು ಬೈಕ್ ಪಾರ್ಕಿಂಗ್ಗೆ ಹೋಗೋಣ ಬನ್ನಿ. ಉಚಿತ ದರ್ಶನ ಭಕ್ತಾದಿಗೆ ಹೋಗುವ ಸ್ಥಳ ಇದು. ಇಲ್ಲಿಂದ ಬೈಕ್ ಪಾರ್ಕ್ ಮಾಡ್ಬಿಟ್ಟು ಈ ಕಡೆಯಿಂದ ಹೋಗ್ಬೋದು. ಇವಾಗ ಬೈಕೆಲ್ಲ ಪಾರ್ಕಿಂಗ್ ಮಾಡಿಬಿಟ್ಟು ಸೊ ಇವಾಗ ಹೋಗ್ತಾ ಇದ್ದೀವಿ. ಇಲ್ಲಿಂದ ಒಳಗಡೆ ಪ್ರವೇಶ ಹೋಗೋ ದಾರಿ ಆ ಕಡೆ ಇದೆ. ಸೊ ಇವಾಗ ಇಲ್ಲಿಂದ ಹೋಗ್ತೀವಿ. ಮೇಲ್ಗಡೆನೂ ತೊಗೊಂಡು ಹೋಗ್ಬೋದು, ಬೈಕ್ ಆಗಲಿ ಏನೇ ಆಗಲಿ. ಯಾಕೆಂದರೆ ಆಟೋದೆಲ್ಲ ಹೋಗ್ತೀವಿ. ಯಾಕೆಂದರೆ ನಡ್ಕೊಂಡು ಹೋಗಿ ಯಾರಿಗೆ ಆಗಲ್ವಲ್ಲ, ಅವರೆಲ್ಲ ಆಟೋದೆಲ್ಲ ಹೋಗ್ತಾರೆ ಬಿಟ್ಟು. ಸೊ ನಾವು ಹೋಗ್ತಾ ಇದ್ದೀವಿ. ನಾವು ಒಳಗಡೆ ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಹೋಗುವ ದಾರಿ ಇದೆ. ಚಪ್ಪಲೆಲ್ಲ ಇಲ್ಲೇ ಬಿಡಬೇಕು. ನೋಡೋಣ, ಇಲ್ಲಿ ಚಪ್ಪಲ್ ಬಿಟ್ಟು ಪೂಜೆ ಮಾಡಿಸ್ತಾ ಇದ್ವಿ. ಇಲ್ಲಿ ನೀರು ಹಾಕ್ತಾರೆ ನೋಡಿ, ಚಪ್ಪಲಿ ಎಲ್ಲ ಮುಟ್ಕೋತಿರಲ್ಲ ಕೈ, ಅದಕ್ಕೋಸ್ಕರ ಇಲ್ಲೇ ನೀರು ಹಾಕ್ಬಿಟ್ಟು ಕೈ ತೊಳಿಸ್ತಾರೆ. ನಾವು ಒಳಗಡೆ ಹೋಗ್ತಾ ಇದ್ವಿ. ಇವಾಗ ದೇವ್ರಿಗೆ ಪೂಜೆ ಸಾಮಾನೆಲ್ಲ ತೊಗೊಂಡ್ಬಿಟ್ಟು ಒಳಗಡೆ ಹೋಗ್ತಾ ಇದ್ವಿ. ಬರ್ತಾ ಇದ್ದೀವಿ. ಬೆಜ್ಜನ ಅಂಗಡಿಗಳು ಎಲ್ಲ ಇಲ್ಲೆಲ್ಲ ಪೂಜೆ ಸಾಮಾನು ಎಲ್ಲ ಸಿಗುತ್ತೆ. ಇನ್ನು ಹೋಗ್ತಾ ಇದ್ವಿ. ಹೆವಿ ಅಂದರೆ ಹೆವಿ ಚಳಿ ಆಗ್ತೈತೆ. ಬೆಳಗ್ಗೆ ಬಂದಿದ್ವಿ, ಇನ್ನು ಜಾಸ್ತಿನೂ ಬಂದಿಲ್ಲ ಎಲ್ಲ ಅಂಗಡಿಗಳಿಗೆ. ಇನ್ನು ಇವಾಗಿನ್ನೂ ಅಂಗಡಿಗಳೆಲ್ಲ ಇವಾಗ ಓಪನ್ ಆಗ್ತಿರೋದು. ಇನ್ನು ಇವಾಗಿನ್ನೂ ಜನ ಬರ್ತಾವ್ರ ಅಂತ. ಏನು ಆದಷ್ಟು ಬೇಗನೆ ಬಂದು. ಮಾರ್ನಿಂಗ್ ಟೈಮಿಂಗ್ಸು 7ರಿಂದ 10 ಗಂಟೆವರೆಗೂ, ಮತ್ತು ಮಧ್ಯಾಹ್ನ 12 ಗಂಟೆಯಿಂದ 3:30ವರೆಗೂ ಟೈಮಿಂಗ್ಸ್ ಇರೋದು. ಬ್ಯಾಗ್ ಆಗಲಿ ನಿಮ್ಮ ಹೊಸ ನೀವೇ ಕಾಪಾಡ್ಕೊಳ್ಳಿ. ಯಾಕಂದರೆ ಅಲ್ಲಿ ಒಂದು ಸ್ವಲ್ಪ ಕೋತಿಗಳು ಮಂಗಿಗಳು ಕಾಟ ಜಾಸ್ತಿ ಅಂತೆಲ್ಲ ಬೋರ್ಡ್ ಹಾಕೋರೆ. ಇನ್ನೊಂದೇನಪ್ಪ ಅಂದರೆ, ಇದು ನಿಮ್ಮ ಮನೆ ದೇವಸ್ಥಾನ ಅಂದಂಗೆ ಸ್ವಚ್ಛತೆಯನ್ನು ಕಾಪಾಡಿ. ಇಲ್ಲಿ ಬಂದಿದ್ರೆ ಕವರ್ ಅದು ಎಲ್ಲೂ ಬಿಸಾಕಬೇಡಿ. ಇಲ್ಲಿ ಬೋರ್ಡು ಹಾಕೋರು ನೋಡಿ, ಇಲ್ಲಿ ಮೇಲ್ಗಡೆನೆ. ಇವೆಲ್ಲ ದರ್ಶನ ತಗೊಂಡು ಈ ಕಡೆ ಬರ್ತಿರೋ, ನಾವು ಈ ಕಡೆ ಹೋಗ್ತಾ ಇರೋರು. ಎಲ್ಲೇ ದೇವಸ್ಥಾನ ಹತ್ರನೇ ಬಂದಿದ್ವಿ. ಮಾರ್ನಿಂಗ್ ಟೈಮಿಂಗ್ಸ್ ಬಂದ್ಬಿಟ್ಟು ಓಪನ್ 7:30 ನೋಡಿ. ದೇವಸ್ಥಾನ ದರ್ಶನ ಆಗೋದು 7:30ಯಿಂದ 10 ಗಂಟೆವರೆಗೂ ಬೆಳಿಗ್ಗೆ. ಇಷ್ಟೊಂದು ಜನ ಅವರೇ. ಇಲ್ಲಿ ಚಪ್ಪಲ್ ಇಡುವ ಸ್ಥಳ ಒಂದು ಜೊತೆಗೆ 5 ರೂಪಾಯಿ, ಒಂದು ಪೇರಿಗೆ 5 ರೂಪಾಯಿ ಇರುತ್ತೆ. ಇಲ್ಲೇ ಚಪ್ಪಲ್ ಇಕ್ಬಿಟ್ಟು ನೀವು ಇಲ್ಲೂ ಪೂಜೆ ಸಾಮಾನು ಮೇಲೆಗಡೆ ತೊಗೊಂಡು ಹೋಗ್ಬೋದು. ಪೂಜೆ ಸಾಮಾನೆಲ್ಲ ತೊಗೊಳಂದ್ರೆ ಫುಲ್ ಮೇಲೆ ಬಂದೇನೆ ತಗೊಳ್ಳಿ. ಇಲ್ಲ ಆಗಿದ್ರೆ ಬುಟ್ಟೆ ಅದು ಕೊಡ್ತಾರೆ ಹಿಡ್ಕೊಳ್ಳೋಕ್ಕೆ. ಬಟ್ ಕೆಳಗಡೆ ಇದ್ದಿದ್ರೆ ಕೊಡಲ್ಲ ನಿಮ್ಗೆ. ಈ ತರ ಕವರ್ ಅಲ್ಲಿ ಹಾಕ್ಬಿಟ್ಟು ಕೊಡ್ತಾರೆ. 1 ಅವರಲ್ಲಿ 100 ರೂಪೀಸ್ ಟಿಕೆಟ್ ಇರೋದು. ಗೇಟ್ 2 ಅಲ್ಲಿ 30 ರೂಪೀಸ್ ಟಿಕೆಟ್ ಇರೋದು. ಯಾಕಂದ್ರೆ ಬೇಗ ಹೋಗಿನೂ ದರ್ಶನ ಮಾಡ್ಬೋದು. ಗೇಟ್ 1 ಅಲ್ಲಿ ಹೋಗಿದ್ರೆ ಇನ್ನೂ ಬೇಗ ದರ್ಶನ ಮಾಡ್ಕೋಬಹುದು. ಗೇಟ್ 2 ಅಲ್ಲಿ ಆಗಿದ್ರೆ 30 ರೂಪಾಯಿ ಸ್ವಲ್ಪ ಸ್ಲೋ ಆಗಿ ದರ್ಶನ ಆಗ್ಬೋದು. ಬಂದ್ಬಿಟ್ವಿ ದೇವಸ್ಥಾನ ಹತ್ರ, ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನ ಹತ್ರ ಬಂದ್ವಿ. ಇವಾಗ ಟಿಕೆಟ್ ಕೌಂಟರ್ ಹತ್ರ ಹೋಗ್ತಾ ಇದೀವಿ. ಇವಾಗಿನ
ಗೇಟ್ 1 100 ರೂಪಾಯಿ, ಗೇಟ್ 2 30 ರೂಪೀಸು. ಗೇಟ್ 1 ಅಲ್ಲಿ ಬೇಗ ಹೋಗ್ಬೋದು, ಗೇಟ್ 2 ಒಂದು ಸ್ವಲ್ಪ ಸ್ಲೋ ಆಗಿ ಹೋಗ್ಬೋದು. 30 ರೂಪೀಸ್ ಟಿಕೆಟ್ ಎಲ್ಲ ತಗೊಂಡಿದ್ವಿ. ಹೋಗ್ತೀವಿ ಬನ್ನಿ. ಒಳಗಡೆ ಹೋಗ್ತಾ ಇದ್ವಿ. ಸೊ ಇಷ್ಟೋ ತನಕ ಫೋಟೋ ಶೂಟ್ ಮಾಡಿದ್ವಿ. ಒಳಗಡೆ ಹೋಗ್ತಾ ಇದ್ವಿ. ಟಿಕೆಟ್ ತಗೊಂಡಿದ್ವಲ್ಲ 30 ರೂಪೀಸು. ಆ ಟಿಕೆಟ್ ಕೌಂಟರ್ ಎಲ್ಲ ಐತೆ ನೋಡ್ಬಿಟ್ಟು ಒಳಗಡೆ ಹೋಗ್ತೀವಿ ಬನ್ನಿ. ಈ ಕಡೆ ಎದ್ದಿರ್ಬೋದೇನೋ ಮೋಸ್ಟ್ಲಿ ಅಂತ ಇದ್ವಿ. ಯಾಕಂದ್ರೆ ತುಂಬಾ ಜನ ಅವ್ರೆ ಇವತ್ತು. ಮೋಸ್ಟ್ಲಿ ಸಂಡೇ ಬೇರೆ ಅಲ್ವೇ ಇವತ್ತು, ಅದಕ್ಕೋಸ್ಕರ ಇಷ್ಟೊಂದು ಜನ ಇರೋದು ಇಲ್ಲಿ. ವೀಕೆಂಡ್ ಅಲ್ಲಿ ಬಂದಿದ್ರು ಜಾಸ್ತಿ ಜನ ಇರ್ತಾರೆ, ಯಾವಾಗ ಬಂದಿದ್ರು ಇಲ್ಲಿ ಜಾಸ್ತಿ ಜನ ಇದ್ದೇ ಇರ್ತಾರೆ. ನಾವು ಹೋಗ್ಬೇಕು, ಒಳಗಡೆ ಹೋಗೋಣ ಬನ್ನಿ. ನೀವು ಯಾರು ಬಂದ್ರೆ 100 ರೂಪಾಯಿ ಟಿಕೆಟ್ ತಗೊಂಡ್ಬಿಟ್ಟು ಹೋಗಿ. 30 ರೂಪಾಯಿ ಟಿಕೆಟ್ ತಗೊಂಡಿದ್ರು ಬೇಗನೆ ಹೋಗ್ತೀರಾ. ಒಂದ್ ಸ್ವಲ್ಪ ಲೇಟ್ ಆಗುತ್ತೆ, ಒಂದು 1/2 hour 1 hour ಲೇಟ್ ಆಗುತ್ತೆ. ಬನ್ನಿ, ಹೋಗಿ ಎಲ್ರು. ನಾವು ದರ್ಶನ ತೊಗೊಳಕ್ ಬಂದಿದ್ವಿ. ತುಂಬಾ ದಿವಸ ಆಗ್ತಿದೆ, ಇವಾಗ ಬಂದಿದ್ವಿ. ಅಂದ್ರು ಇವನು 9th ಕ್ಲಾಸ್ ಬಂದವನೆ, ನಾನು 7th ಕ್ಲಾಸ್ ಇದ್ದ ಬಂದೀನಿ. ಅವಾಗ ಬಂದಿರು, ಮತ್ತೆ ಇವಾಗನೇ ಬಂದಿರು ನಾವು ಮೈಸೂರ್ಗೆ. ಸೊ ಇವಾಗ ತಾಯಿ ಕರ್ಸ್ಕೊಂಡವ್ರೆ, ಬಂದಿದ್ದೀವಿ ಇವತ್ತು. ಹೋಗಿ ದರ್ಶನ ತಗೋತೀವಿ ಬನ್ನಿ. ಹಾಗೆ ನಿಮ್ಮನ್ನು ದರ್ಶನ ಕೊಡ್ತೀನಿ ಬನ್ನಿ. 30 ರೂಪಾಯಿ ಟಿಕೆಟ್ ಈ ಕಡೆ ಇದೆ ಅಂತೆ, ಫುಲ್ ಬ್ಯಾಕ್ ಸೈಡ್ ಇದೆ ಅಂತೆ 30 ರೂಪಾಯಿ ಟಿಕೆಟ್ ಲೈನು. ಇವಾಗ 30 ರೂಪಾಯಿ ಟಿಕೆಟ್ಗೆ ಹೋಗ್ತಾ ಇದ್ವಿ. ಈ ಕಡೆ ಇಲ್ಲ ಐತೆ ನೋಡಿ 30 ರೂಪಾಯಿ ಟಿಕೆಟ್ ಇದು. ಇಲ್ಲಿ ನೋಡ್ಬಿಟ್ಟು ಲೈನಿಗೆ ನಿಂತ್ಕೊಳ್ಳಿ, ಯಾಕಂದ್ರೆ 100 ರೂಪಾಯಿ ಕೊಟ್ಟವ್ರಿಗೆ ಒಂದ್ ಸ್ವಲ್ಪ ಜಾಸ್ತಿ ಲೈನ್ ಐತೆ. 30 ರೂಪಾಯಿ ಕೊಟ್ಟವ್ರೆ. ಇಲ್ಲಿ ಬ್ಯಾಕ್ ಸೈಡ್ ಬೋರ್ಡ್ ಐತೆ, ಬಟ್ ಬ್ಯಾಕ್ ಸೈಡ್ ಹಾಕೋರೆ ಬೋರ್ಡು, ಅದಕ್ಕೋಸ್ಕರ ಇಲ್ಲಿ ನೋಡ್ಬಿಟ್ಟು ಬನ್ನಿ. 30 ರೂಪಾಯಿ ಟಿಕೆಟ್ ಇಲ್ಲ ಆಯ್ತು ನೋಡಿ, ಓಕೆನಾ. 100 ರೂಪಾಯಿ ಟಿಕೆಟ್ ಅವರು, ಈ ಕಡೆ 30 ರೂಪಾಯಿ ಟಿಕೆಟ್ ಅವರು. ಇವಾಗ ಒಳಗಡೆ ಹೋಗ್ತಿದ್ವಿ ಬನ್ನಿ, ನೋಡೋಣ ಒಳಗಡೆ ಎಷ್ಟು ಅವರ್ ಆದ್ರೆ. ಇವಾಗ 10 ಗಂಟೆ ಆಗೈತೆ. ಭಾನುವಾರ ತುಂಬಾ ಅಂದ್ರೆ ತುಂಬಾ ರಶ್ ಐತೆ. ಎಷ್ಟೊತ್ತಾಗುತ್ತೆ ನೋಡೋಣ. ಅಂದ್ರೆ ತುಂಬಾ ಜನ ಅವ್ರೆ ನೋಡ್ತಾ ಇದಾರಲ್ಲ, ಅದೇ ಸಿಕ್ಕಾಪಟ್ಟೆ ಐತೆ. ಸೊ ಹೋಗೋಣ. ಆಯ್ತು, ಇನ್ನೂ ಹೋಗಿಲ್ಲ. ಸೊ ಇವಾಗ 5ನೇ ಲೈನಲ್ಲಿ ಇದ್ವಿ. ಇವಾಗ ಇನ್ನೂ 2 ಲೈನ್ ದಾಟ್ಬೇಕು. ಇಲ್ಲಿಲ್ಲ ಅಂದ್ರೆ 1 hour ಆಯ್ತು, ಇನ್ನೂ ಹೋಗಿಲ್ಲ ಒಳಗಡೆ. ಹೋಗಕ್ಕೆ ಇನ್ನೂ ಎಷ್ಟು ಗಂಟೆ ಆಗುತ್ತೋ ಗೊತ್ತಿಲ್ಲ. ಹೆವಿ ಜನ ಅವ್ರೆ, ತುಂಬಾ ಅಂದ್ರೆ ತುಂಬಾ ಜನ ಅವ್ರೆ. ತುಂಬಾ ಲೇಟ್ ಆಗುತ್ತೆ, ನೋಡೋಣ ಇನ್ನು ಎಷ್ಟೊತ್ತಾಗುತ್ತೋ ಗೊತ್ತಾಗ್ತಾ ಇಲ್ಲ. ಇನ್ನು ಇಷ್ಟೊಂದು ಜನ ಅವ್ರೆ ನೋಡಿ. 5 ಲೈನ್ ಐತೆ. 5 ಲೈನ್ ದಾಟ್ಕೊಂಡು ಇಲ್ಲಿಂದ ಬಂದಿರೋದು ಆ ಕಡೆಯಿಂದ. ಸೊ ಇನ್ನೂ ತುಂಬಾ ಮುಂದೆ ಹೋಗ್ಬೇಕು. ಸೊ ನೋಡೋಣ ಬನ್ನಿ, ಇನ್ನು ಏನಾಗುತ್ತೆ ಗೊತ್ತಿಲ್ಲ. ಗೈಸ್, ಆ ಕಡೆಯಲ್ಲಿ ಏನೈತಲ್ಲ ಅದು ಫ್ರೀ ಆಗಿ ಎಂಟ್ರಿ ಬರ್ತಾ ಇರೋದು. ಇದು ಲೈನ್ ಬಂದ್ಬಿಟ್ಟು 30 ರೂಪಾಯಿ ಪೇ ಮಾಡೋದು ಬರ್ತಿರೋದು. ಆ ಕಡೆ ಫ್ರೀಯಿಂದ ಬರ್ತಿರೋದು. ಇವಾಗ ನಾನು ಇನ್ನೂ 4 ಲೈನ್ ಬರ್ಬೇಕು ಅನ್ನಲ್ಲ, ಅದು ಫ್ರೀ ಆಗಿ ಬರ್ತಿರೋ. ಹೀರೆ ಕೌಂಟರ್ ಈ ಕಡೆ ಲಾಡು ಇಲ್ಲೆಲ್ಲ ಸೀರೆ ಕೌಂಟರ್. ಆಕ್ಚುಲಿ ಲಾಡು ಪ್ರಸಾದ ಕೇಂದ್ರ. ಇಲ್ಲೆಲ್ಲ ಲಾಡು ಕೊಡ್ತಾರೆ. ದೇವಸ್ಥಾನ ಒಳಗಡೆ ಇರೋದು ನಾನು ಇವಾಗ. ಇಲ್ಲಿ ದೇವಸ್ಥಾನ ಒಳಗಡೆ ಇಲ್ಲೆಲ್ಲ ಇವರೆಲ್ಲ ದರ್ಶನ ಮುಗಿಸ್ಕೊಂಡು ಬಂದಿರೋರು ನಾವೆಲ್ಲ. ಇವರೆಲ್ಲ ಇಲ್ಲಿ ಲಾಡು ಟಿಕೆಟ್ ಕೌಂಟರ್ ಇಲ್ಲ ಐತೆ. 100 ರೂಪಾಯಿ ಕೊಟ್ಟಿದ್ರೆ 2 ಲಾಡು ಕೊಡ್ತಾರಂತೆ ಹೊರಗಡೆ. ಅಂದ್ರೆ 100 ರೂಪಾಯಿ ಟಿಕೆಟ್ ತಗೋಬೇಕು, ಇಲ್ಲಿ 2 ಲಾಡು ಫ್ರೀ ಕೊಡ್ತಾರೆ. ಇಲ್ಲೇನು ಕಾಸು ತಗೊಳಲ್ಲ, ಓಕೆನಾ. ಯಾರೇ ಬಂದ್ರು 30 ರೂಪಾಯಿ ಟಿಕೆಟ್ ತಗೋಬೇಡಿ. 100 ರೂಪಾಯಿ ಟಿಕೆಟ್ ತಗೊಂಡು ಹಾಗೆ 2 ಲಾಡು ಅನ್ನು ತಗೊಂಡು ಹೋಗ್ಬಿಡಿ. ಇಲ್ಲ ಅಂದ್ರೆ 30 ರೂಪಾಯಿ ಟಿಕೆಟ್ ತಗೊಂಡಿದ್ರೆ ಲಾಡು ಸಿಗಲ್ಲ, ಏನು ಸಿಗಲ್ಲ. ದರ್ಶನ ಎಲ್ಲ ಮುಗಿಸ್ತಾ ದರ್ಶನ ಹೊರಗಡೆ ಅವರೆಲ್ಲರೂ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದೀವಿ ನೋಡಿ. 100 ರೂಪಾಯಿ ಲೈನ್ ಇನ್ನು ಇಲ್ಲಿವರೆಗೂ ಐತೆ. ಮಧ್ಯಾಹ್ನ 12 ಗಂಟೆ ಆಗಿದ್ರು ಇನ್ನ ಆಯ್ತು. ತಾಯಿ ದರ್ಶನ ತಗೊಂಡು ಹೊರಗಡೆ ಬಂದಿದ್ವಿ. ತಾಯಿ ದರ್ಶನ ಎಲ್ಲ ಚೆನ್ನಾಗಾಯ್ತು. ನಾವು ಪೂಜೆ ಮಾಡಿದ್ವಿ. ಪೂಜೆ ಎಲ್ಲ ಆರಾಮಾಗಿ ಒಂದು 1.5 hour ನಿಮ್ಗೆ ಟೈಮ್ ಆಯ್ತು. ಇವಾಗ 12 ಗಂಟೆ ಆಗಿತ್ತು ಹೊರಗಡೆ. ಇವಾಗ ನಾವು ಮೊದ್ಲು ಕಾಯಿ ಹೊಡ್ಕೊಂಡು ಒಳಗಡೆ ಹೋಗ್ಬೇಕಾಗಿತ್ತು. ನಾವು ಕಾಯಿ ಒಳಗಡೆ ಹೊಡಿತಾರೆ ಅಂತ ಹಾಗೆ ಹೋಗಿದ್ವಿ. ಇವಾಗ ಕಾಯಿ ಹೊಡಕ್ಕೆ ಮತ್ತೆ ಎದುರುಗಡೆ ಹೋಗ್ತಿದೀವಿ. ಪೂಜೆ ಎಲ್ಲ ಒಳಗಡೆ ಮಾಡ್ತಾರೆ, ಬಟ್ ಕಾಯಿ ಹೊಡೆದ್ ಮಾತ್ರ ಹೊರಗಡೆ. ಕಾಯಿ ಹೊಡೆದು ಹೊರಗಡೆ ಹೊಡ್ಕೊಂಡು ನೀವು ಒಳಗಡೆ ಪೂಜೆ ಸಾಮಾನು ಒಳಗಡೆ ತಗೊಂಡು ಹೋಗ್ಬೇಕು. ಯಾರೇ ಹೋಗ್ತಿದ್ರು ಹೊಸೊಬ್ರು ಬಂದಿದ್ರು ಕಾಯಿ ಹೊರಗಡೆ ಹೊಡ್ಕೊಂಡ್ ಬಿಟ್ಟೆ ಒಳಗಡೆ ಪೂಜೆ ಸಾಮಾನು ಕೊಡಕ್ ಹೋಗಿ. ಇಲ್ಲಾಂದ್ರೆ ಅವ್ರ ಕಾಯಲ್ಲಿ ಹೊಡೆಯಲ್ಲ. ಸ್ವಲ್ಪ ಮಳೆ ಬರ್ತಾ ಇದೆ, ಕಾಯಿ ಹೊಡ್ಕೊಂಡು ಹೋಗ್ತೀವಿ. ಇಲ್ಲಿ ಕಾಯಿ ಹೊಡೆಯೋದೆಲ್ಲ ಬಂದಿದ್ರೆ ಎದುರುಗಡೆ ಬಾಗಿಲ ಐತಲ್ಲ, ಈ ಬಾಗಿಲಿಂದ ಇಲ್ಲಿ ಎದುರುಗಡೆ ಕಾಯಿ ಹೊಡೆಯ ಸ್ಥಳ ಇಲ್ಲ ಐತಿ. ಅಲ್ಲೇ ಹೊಡಿಯರಿ, ಅಲ್ಲಿ ಹೊಡಿಬೇಡಿ, ಅಲ್ಲೇ ಹೊಡ್ಕೊಂಡು ಹೋಗ್ಬೇಕು. ಫಸ್ಟ್ ಇಲ್ಲಿ ಬರ್ತಿರಲ್ಲ ಎದುರುಗಡೆ ಬಂದಾಗ ಕಾಯಿ ಒಳಗಡೆ ಇಲ್ಲಿ ಕಾಯಿ ಹೊಡೆಯೋ ಸ್ಥಳ ಇಲ್ಲ ಐತೆ. ಕಾಯಿ ಹೊಡೆಯೋ ಸ್ಥಳ ಇಲ್ಲೇ ಬೋರ್ಡ್ ಹಾಕೋರೆ. ಇಲ್ಲಿ ಅಪೋಸಿಟ್ ಇಲ್ಲಿ ಇರೋದು, ಇಲ್ಲಿಂದ ಇಲ್ಲೇ ಎದುರುಗಡೆ ಇರೋದು ಕಾಯಿ ಹೊಡೆಯೋ ಸ್ಥಳ. ಇಲ್ಲಿ ಕಾಯಿ ಹೊಡೆದ್ಬಿಟ್ಟು ಹೋಗ್ತಿವಿ. ಇವಾಗ ನಾವು ತಪ್ಪು ಮಾಡಿದ್ವಿ. ಸ್ಟಾರ್ಟಿಂಗ್ಗೆ ಇಲ್ಲೇ ಹೊಡ್ಕೊಂಡು ಹೋಗ್ಬೇಕಾಗಿತ್ತು, ಬಟ್ ಹೊಡೆದಿಲ್ಲ. ಹೊಡಿತಾ ನೋಡಿ. ಇವಾಗ ಹೊಡೆದ ನಮ್ಮ ಫ್ರೆಂಡ್ ಒಬ್ಬ. ಇವಾಗ ಇನ್ನೊಬ್ರು ಇದ್ದಾರೆ, ಇನ್ನೊಬ್ರು ಹೊಡಿಬೇಕು. ಏನ್ಲೇ ನೀನು
ಗೈಸ್ ಇವಾಗ ಅವರೇ ಹೊಡಿತಾರೆ. ಇವಾಗ ನಮ್ ಕೈಯಿಂದ ಹೊಡೆದಿಲ್ಲ ಅಂತಂದಿದ್ರೆ ಇವಾಗ ಅವರೇ ಹೊಡಿತಾರೆ. ಇವಾಗ ಕಾಯನ್ನು ಕೊಡ್ತಾರೆ. ಅವ್ರದ್ದು ಇವತ್ತು ಬರ್ತಡೇ ಆ ಕಡೆ ಇದಾರಲ್ಲ, ಅವ್ರ ಬರ್ತಡೇ ಇವತ್ತು. ಅವರೇ ಹೊಡೆದ್ರು, ಅವ್ರು ಹೊಡೆದಿಲ್ಲ. ಮುಂಚೆನೆ ಪೂಜೆ ಮಾಡಿಸ್ಬಿಟ್ಟೆ, ಕಾಯಿ ಹೊಡ್ಕೊಂಡ್ಬಿಟ್ಟು ಪೂಜೆ ಮಾಡಿಸಿ ಒಳಗಡೆ ಬಂದ ತಕ್ಷಣ ಎಲ್ರು ಕೈಯಲ್ಲಿ ಕಟ್ಟಿಸ್ಕೋತಾರೆ ದೇವ್ರದು. ಇವಾಗ ನಮ್ ಫ್ರೆಂಡು ಕಟ್ಟಿಸ್ಕೋತವನೆ ಇವಾಗ ದೇವ್ರದು. ಮಳೆ ಬರ್ತೈತೆ, ಇವಾಗ ಎಲ್ರು ಆ ಕಡೆ ಈ ಕಡೆ ಓಡೋಗ್ತವ್ರೆ. ಯಾಕಂದ್ರೆ ಇಷ್ಟೊತ್ತನ ಎಲ್ಲಿ ಫೋಟೋ ಶೂಟ್ ವಿಡಿಯೋ ಶೂಟ್ ಮಾಡ್ತಾ ಇದ್ರು. ಬಟ್ ಇವಾಗ ಮಳೆ ಬಂದ ತಕ್ಷಣ ಎಲ್ರು ಹೋಗ್ತವ್ರೆ, ಇಲ್ಲಿ ಯಾರು ನಿಲ್ತಾ ಇಲ್ಲ. ನೋಡ್ತಾ ಇದ್ರು ಇಷ್ಟೊಂದ್ ಜನ ಇವಾಗ ಇಲ್ಲಿ ಎದುರುಗಡೆ ತಾಯಿದ್ದಾರೆ ದರ್ಶನ ಮಾಡ್ಕೊಳ್ಳಿ. 9 ಗಂಟೆ ಹತ್ತಿರೋದು, 12 ಗಂಟೆ ಆಗುತ್ತೆ. ಬನ್ನಿ ದರ್ಶನ ಆರಾಮಾಗಿ ಬನ್ನಿ, ಆರಾಮಾಗಿ ದರ್ಶನ ಮಾಡ್ಕೊಂಡಿದ್ದೀವಿ. ಮತ್ತೆ ಗೈಸ್ ಇವಾಗ ದರ್ಶನ ಮುಗಿಸ್ಕೊಂಡು ಇವಾಗ ಮತ್ತೆ ಮನೆ ಕಡೆ ಹೋಗ್ಬೇಕು. ಮನೆ ಕಡೆ ಹೋಗ್ತಾ ಇದೀವಿ. ದರ್ಶನ ಎಲ್ಲ ಮುಗೀತು. ಬೆಳಗ್ಗೆ ಬೆಂಗಳೂರಿಂದ 5:30 ಬಂದಿದ್ವಿ. 5:30 ಬಂದಿದ್ವಿ. ಇಲ್ಲ ಬರಕ್ಕೆ ನಮ್ಗೆ 8:30 ರೀಚ್ ಆಗಿದ್ವಿ ದೇವಸ್ಥಾನ 8:30 ರೀಚ್ ಆಗಿ ಮತ್ತೆ ಪೂಜೆ ಸಾಮಾನು ತಗೊಳಕ್ಕೆ 9 ಗಂಟೆ ಆಯ್ತು. 9 ಗಂಟೆ ಕ್ಯೂ ಹತ್ತಿದ್ವಿ. 9 ಗಂಟೆ ಕ್ಯೂ ಹತ್ತಿಲ್ಲ, 100 ರೂಪಾಯಿ ಇದ್ದಲ್ಲ ಇವರೆಲ್ಲ ಕ್ಯೂ ಹತ್ತಿದ್ವಿ 9 ಗಂಟೆಗೆ. ಅದಾದ್ಮೇಲೆ 30 ರೂಪಾಯಿ ಟಿಕೆಟ್ ಸಾಕಿದ್ವಿ. 30 ರೂಪಾಯಿ ಟಿಕೆಟ್ ಅಂದ್ರೆ ಕೌಂಟ್ರು ಹಿಂದ್ಗಡೆ ಐತೆ, ಇಲ್ಲೇ ನಿಂತ್ಕೋಬೇಡಿ. ಎಲ್ರು ಬಂದು ಇಲ್ಲೇ ನಿಂತ್ಕೋತಾರೆ, ಬಟ್ ಇಲ್ಲಿಲ್ಲ. ಅದು 30 ರೂಪಾಯಿ ಟಿಕೆಟ್ ಕೌಂಟ್ರು ಹಿಂದ್ಗಡೆ ಐತೆ. ಕೌಂಟರ್ ಈ ಕಡೆ ಐತೆ, ಬಟ್ ಲೈನ್ ಹಚ್ಚೊಂದು ಹಿಂದ್ಗಡೆ ಐತೆ. ಫುಲ್ ಬ್ಯಾಕ್ ಸೈಡ್ ಐತೆ. ಬ್ಯಾಕ್ ಸೈಡ್ ಹೋಗ್ಬೇಕು ನೀವು. ಫ್ರೀ ಟಿಕೆಟ್ ಇರುತ್ತೆ, ಮತ್ತೆ 30 ರೂಪಾಯಿ ಟಿಕೆಟ್ ಇರುತ್ತೆ, ಮತ್ತೆ 100 ರೂಪೀಸ್ ಟಿಕೆಟ್ ಇದೆ. ನಿಮ್ಗೆ ಯಾವ್ದು ಇಷ್ಟ ಆಯ್ತು ನೀವು ನಿಮ್ಮೇಲೆ ಬಿಟ್ಟಿದ್ದು. ನೀವು ಬೇಗ ಹೋಗ 100 ರೂಪಾಯಿ ತಗೊಳ್ಳಿ, 30 ರೂಪಾಯಿ ತಗೊಳ್ಳಿ. ಫ್ರೀ ಹೋಗ್ತೀನಿ ಅಂದ್ರೆ ಫ್ರೀ ಆಗಿ ಹೋಗಿ. ಎಲ್ರು ಬನ್ನಿ, ಎಲ್ರು ಅಮ್ಮನ ಹತ್ರ ಬಂದು ದರ್ಶನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಈ ಕಡೆ ಬರ್ತೇವೆ. ದಾಸೋಹ ಭೋಜನಕ್ಕೆ ದಾರಿ ಅಂತ ಇಲ್ಲಿ ಆಯ್ತಲ್ಲ, ಅಲ್ಲಿ ಅಂದ್ರೆ ದೇವಸ್ಥಾನ ಕಡೆಯಿಂದ ಊಟ ಇರುತ್ತೆ, ಪ್ರಸಾದ ಇರುತ್ತೆ. ಪ್ರಸಾದ ಮುಗಿಸ್ಕೊಂಡು ನೀವು ಹೋಗ್ಬೋದು. ನಮ್ಮ ಚಾಮುಂಡಿ ಬೆಟ್ಟ ಇವಾಗ ನಾವು ಈ ಕಡೆಯಿಂದ ಹೋಗ್ಬೇಕು. ಈ ಕಡೆ ಬರುವಾಗ ಬೆಳಗ್ಗೆ ನೋಡಿದ್ರೆ ಇನ್ನು ಇಷ್ಟೊಂದು ಅಂಗಡಿ ಎಲ್ಲ ಓಪನ್ ಇರ್ಲಿಲ್ಲ. ಬಟ್ ಇವಾಗ ಇಲ್ಲೆಲ್ಲ ಅಂಗಡಿ ಎಲ್ಲ ಓಪನ್ ಆಗಿವೆ ಇಷ್ಟೊತ್ತಿಗೆ. ಬೆಳಗ್ಗೆ ಅಂದ್ರೆ ಬೇಗ ಬಂದಿದ್ವಲ್ಲ ನಾವು 8 ಗಂಟೆಗೆ, ಅದಕ್ಕೋಸ್ಕರ ಅಲ್ಲಿ ಜಾಸ್ತಿ ಅಂಗಡಿ ಎಲ್ಲ ಓಪನ್ ಆಗಿರ್ಲಿಲ್ಲ. ಇವಾಗ ಇಲ್ಲೆಲ್ಲ ಅಂಗಡಿ ಎಲ್ಲ ಓಪನ್ ಇವೆ. ಇವಾಗ ಎಲ್ಲರೂ ಬಂದು ಜಾತ್ರೆ ಮಾಡ್ಕೊಂಡು ಹೋಗ್ಬೋದು. ಅಂದ್ರೆ ಬೆಳಗ್ಗೆ ಬಂದಾಗ ಆಗಲ್ಲ. ದರ್ಶನ ಮುಗಿಸ್ಕೊಂಡು ಬರುವಾಗ ನೀವು ಎಲ್ಲ ಮಾಡ್ಕೊಂಡು ನಿಮ್ಗೆ ಏನೇನು ಬೇಕು ಎಲ್ಲ ತಗೊಂಡ್ಬಿಟ್ಟು ಹೋಗ್ಬೋದು. ಎಷ್ಟೊಂದು ಜನ ಅವ್ರೆ, ಈಗ ಜನ ಅಂದ್ರೆ ತುಂಬಾ ಜನ ಇದ್ದಾರೆ. ಎಲ್ಲ ದೇವಿ ಫೋಟೋ, ಚಾಮುಂಡಿ ಅಮ್ಮನವರ ಫೋಟೋ, ಮತ್ತೆ ಬಸವಣ್ಣವ್ರ ಫೋಟೋ, ಹಲವಾರು ದೇವರುಗಳಲ್ಲಿ ಫೋಟೋ ಇವೆ. ಇಲ್ಲೆಲ್ಲ ಫೋಟೋ ತಗೊಂಡು ಮನೆಯಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡ್ತಾರೆ. ಓಕೆ, ಬಳೆ ಆಗ್ಲಿ ಏನಾಗ್ಲಿ, ಲೇಡೀಸ್ದು ಮತ್ತೆ ಜೆಂಟ್ಸ್ದು ಎಲ್ರದ್ದು ಇವೆ. ಚಿಕ್ಕ ಮಕ್ಕಳು ಆಟ ಸಾಮಾನು ಇಲ್ಲೆಲ್ಲ ಇವೆ. ಆಟ ಸಾಮಾನು, ಲೇಡೀಸ್ ಓಲೆ, ಜುಮ್ಕಿ, ಇಲ್ಲೆಲ್ಲ ದೇವ್ರ ಫೋಟೋಗಳಿವೆಲ್ಲ. ದೇವ್ರದ್ದು ದೇವ್ರದ್ದು ಇರೋದಿಲ್ಲ. ಚಿಕ್ಕ ಮಕ್ಕಳು ಆಟ ಆಡೋ ಸಾಮಾನು. ಇವಾಗ ಹೊರಗಡೆ ಎಲ್ಲ ಮೂರ್ತಿ ಇರೋದು. ಇವಾಗ ನಾವು ದೇವಿ ಫೋಟೋ ತಗೋಬೇಕು. ನಾವು ದೇವಿ ಫೋಟೋನ ತಗೋತಾ ಇದೀವಿ ಇಲ್ಲಿ. ಇವಾಗ ಈ ಕಡೆ ನೋಡಿದ್ವಿ, ಎಲ್ಲಾ ಕಡೆ ಇರುತ್ತೆ, ಇಲ್ಲೂ ಇವೆ. ಅಂದ್ರೆ ತುಂಬಾ ಅಂಗಡಿಯಲ್ಲಿ ದೇವಿ ಫೋಟೋದು ಇರಲ್ಲ, ಸೊ ಇಲ್ಲಿದೆ. ಇಲ್ಲಿ ಇವಾಗ ತಗೋತಾ ಇದ್ವಿ. ದರ್ಶನ ತಗೊಂಡ್ಬಿಟ್ಟು ಬೈಕ್ ಪಾರ್ಕಿಂಗ್ ಮಾಡ್ಬಿಟ್ಟು ಇಲ್ಲೇ ಹೋಗಿದ್ವಿ. ಬೈಕ್ ಹೋಗಿ ಬಂದಿದ್ವಿ. ಸೊ ಇಲ್ಲಿ ಇನ್ನೊಂದೇನಪ್ಪ ಅಂದ್ರೆ ಬೈಕ್ ಪಾರ್ಕಿಂಗ್ ಆಗಲಿ, ಕಾರ್ ಪಾರ್ಕಿಂಗ್ ಹೆವಿ ಜಾಗ ಐತೆ. ತುಂಬಾ ಅಂದ್ರೆ ತುಂಬಾನೇ ಜಾಗ ಐತೆ. ಪಾರ್ಕಿಂಗ್ ಏನು ತೊಂದರೆ ಇಲ್ಲ. ಈ ದೇವಸ್ಥಾನ ಬಂದ್ರೆ ನೀವು ಎಲ್ಲಿ ಬೇಕಾದ್ರೂ ನಿಲ್ಸ್ಬೋದು. ಬಟ್ ಅಲ್ಲಿ ನಿಲ್ಸ್ಬೇಕಾಗಿಲ್ಲ. ಅದಕ್ಕೆ ಅಂತ ಜಾಗಗಳಿವೆ. ಬೈಕ್ ಪಾರ್ಕಿಂಗು, ಮತ್ತೆ ಕಾರ್ ಪಾರ್ಕಿಂಗು, ಬಸ್ ಪಾರ್ಕಿಂಗು ಎಲ್ಲ ಕೂಡ ಪಾರ್ಕಿಂಗ್ ಐತೆ. ಅದಕ್ಕೂ ಒಂದಿಷ್ಟಿಷ್ಟಂತೆ ಚಾರ್ಜ್ ಐತೆ. ಅಂದ್ರೆ ಬೈಕ್ ಪಾರ್ಕಿಂಗ್ 10 ರೂಪೀಸ್, ಕಾರ್ ಪಾರ್ಕಿಂಗ್ ಎಷ್ಟೈತೋ ಗೊತ್ತಿಲ್ಲ. ನಾವು ಬೈಕ್ ತಂದಿದೆ, ಅದಕ್ಕೋಸ್ಕರ 10 ರೂಪೀಸ್ ಇತ್ತು. 10 ರೂಪೀಸ್ ಕೊಟ್ಟು ನಾವು ಹೊರಗಡೆ ಹೋಗ್ಬೇಕು. ಬೇರೆ ಕಡೆ ಹೋಗಿರೋ ತುಂಬಾ ಅಂದ್ರೆ ತುಂಬಾ ಇರುತ್ತೆ. 50 ರೂಪಾಯಿ, 30 ರೂಪಾಯಿ ಈ ತರ ಇರುತ್ತೆ ಬೈಕ್ ಪಾರ್ಕಿಂಗ್ ಎಲ್ಲ. ಮತ್ತೆ ಟಿ ಕೂಡ ಬಂದಿರೋ ಟ್ರಿಪ್ಗೆಲ್ಲ ಬಂದ್ರೆ ಅವು ಒಂದ್ ಸ್ವಲ್ಪ ಹೊರಗಡೆ ಇವೆ. ಬಟ್ ಇಲ್ಲಿ ಒಳಗಡೆ ಎಲ್ಲ ಒಂದ್ ಸ್ವಲ್ಪ ಗೇಟಿಂದ ಒಂದ್ ಸ್ವಲ್ಪ ಅಲ್ಲೇ ಹೊರಗಡೆ. ಯಾಕಂದ್ರೆ ತುಂಬಾ ಜನ ದೂರದಿಂದ ಬರ್ತಾರೆ. ಅವರೆಲ್ಲ ತುಂಬಾ ಟಿಗಳು ಬರ್ತಾರೆ. ಅಂದ್ರೆ ಇಲ್ಲಿ ಮೇಲ್ಗಡೆ ಬಿಡೋದು ಕಾರು ಮತ್ತೆ ಬೈಕ್. ಓಕೆನಾ? ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಳ್ಳಿ.